ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 14ನೇ ತಾರೀಕು 2026ನೇ ಇಸ್ವಿ ಗುರುವಾರ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ಶ್ರೀ ಶ್ರೀಧರರ ಅನುಗ್ರಹ ಲೋಕಕ್ಕೆ ಆಗಲಿ ಅಂತ ಸದ್ಗುರುವಿನಲ್ಲಿ ಪ್ರಾರ್ಥಿಸ್ತಾ ಮೇಷಾದಿ 12 ರಾಶಿಗಳ ದ್ವಾದಶ ಭವಿಷ್ಯವನ್ನು ಅವಲೋಕನ ಮಾಡೋಣ. ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಧನನಷ್ಟ, ಮಾನನಷ್ಟ, ಖರ್ಚು ಜಾಸ್ತಿ ಇರುತ್ತೆ, ಎಚ್ಚರಿಕೆಯಿಂದಿರಬೇಕು. ವೃಷಭ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ, ಭೂಲಾಭ, ಕೋರ್ಟ್ ಕಚೇರಿಗಳಲ್ಲಿ ಜಯ ಇದೆ ಇವತ್ತು. ಹಾಗೂ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಬಡ್ತಿ ಅಂದರೆ ಪ್ರಮೋಷನ್ ಪ್ರಾಪ್ತಿ ಇದೆ. ಕರ್ಕಾಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಶುಭ ಫಲ ಪ್ರಾಪ್ತಿ ಇದೆ, ಅಶುಭ ಫಲವೂ ಇದೆ. ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ, ಕುಜ, ಚಂದ್ರ ಬಹಳ ಎಚ್ಚರಿಕೆ, ಆರೋಗ್ಯದಲ್ಲಿ ವ್ಯವಹಾರಗಳಲ್ಲಿ ಇರಬೇಕು. ಮಹಾಮೃತ್ಯುಂಜಯರುದ್ರನನ್ನ ಇವರು ಸ್ಮರಿಸಬೇಕು, ಆರಾಧಿಸಬೇಕು. ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ ಇದೆ. ತುಲಾ ರಾಶಿಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಶುಭ ಫಲವನ್ನು ಉಂಟು ಮಾಡ್ತಾನೆ, ಆದರೆ ಮಾನಸಿಕ ಒತ್ತಡಗಳನ್ನು ಉಂಟು ಮಾಡ್ತಾನೆ. ದೇವಿಯನ್ನು ಆರಾಧಿಸಿ. ಧನು ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ. ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರ ಕುಜ ಯುತಿ, ಪಂಚಮದಲ್ಲಿ ಬುಧ ರವಿ, ಮಕ್ಕಳಿಂದ ಸೌಖ್ಯ ಇದೆ, ಇವರಿಗೆ ಶುಭ ಫಲ ಇದೆ. ಮಕರ ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂತಹ ಶನಿ ಕುಜ ಶುಭ ಫಲವನ್ನು ಉಂಟು ಮಾಡ್ತಾರೆ. ದ್ವಿತೀಯದಲ್ಲಿ ರಾಹು ಕಿರಿಕಿರಿಯನ್ನು ಉಂಟು ಮಾಡ್ತಾನೆ. ಹಾಗೂ ಕುಂಭರಾಶಿಯವರಿಗೆ ಮತ್ತೆ ಮಾನಸಿಕ ಒತ್ತಡ ಇದ್ದರೂ ಕೂಡ ಧನಲಾಭ ಇದೆ ಇವತ್ತು, ಅವರಿಗೂ ಕೂಡ ಒಳ್ಳೆಯದಾಗಲಿ. ಮೀನರಾಶಿಯವರಿಗೂ ಕೂಡ ಇವತ್ತಿನ ದಿನ ಚತುರ್ಥದಲ್ಲಿರ್ತಕ್ಕಂತಹ ಗುರು, ಪಂಚಮ ಷಷ್ಠದಲ್ಲಿರ್ತಕ್ಕಂತಹ ಕೇತು ವಿಶೇಷವಾಗಿರ್ತಕ್ಕಂತಹ ಧನಲಾಭವನ್ನು, ಶತ್ರು ಪರಾಜಯವನ್ನು ಉಂಟು ಮಾಡ್ತಾರೆ. ಒಳ್ಳೆಯದಾಗಲಿ. ಸ್ವಸ್ತಿ. ಪ್ರಪಂಚ ಪರ್ಯಟನೆ